ಸಭೆಯ ಪ್ರತಿನಿಧಿಯಾಗಿ ನಿಮ್ಮನ್ನು ಈ ದೇವಾಲಯಕ್ಕೆ ಆಹ್ವಾನಿಸುತ್ತೇನೆ. ದಯಮಯ ದೇವರು ನಿಮ್ಮಿಬ್ಬರ ಹೃನ್ಮನಗಳನ್ನು ಬೆಳಗಿಸಬೇಕು. ನೀವು ಕೈಗೊಳ್ಳಲಿರುವ ಈ ನಿರ್ಧಾರಕ್ಕೆ ನಿಮಗೆ ಆಚರಿಸಿ ಈ ಪವಿತ್ರ ದೇವಾಲಯಕ್ಕೆ ಕರೆದುಕೊಳ್ಳಲಿ. ದೇವರ ಪ್ರೀತಿಯು ಪವಿತ್ರಾತ್ಮರಮ್ಯತೆಯು ನಿಮ್ಮೆಲ್ಲರೊಡನೆ ಕ್ರಿಸ್ತೇಸುವಿನಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರರೇ, ಜೀವಿತ ತನ್ನ ಬದುಕಿನ ಸಂತೋಷನನ್ನು ತನ್ನ ಸಂತೋಷಕ್ಕಾಗಿ ಇರುವಂಥ ಜೀವಿತವನ್ನು ಇನ್ನೊಬ್ಬರು ವಾಗ್ದಾನದ ಬದುಕಿಗೆ ಕಾಗಿಡಲು ದೇವರ ಮುಂದೆ ಪ್ರಸನ್ನರಾಗಿದ್ದಾರೆ. ಸಂತೋಷ್ ಮತ್ತು ಜೀವಿತ ಇವತ್ತು ಇವಿಬ್ಬರು ಕೂಡ ಎಲ್ಲರನ್ನು ಬಿಟ್ಟು ಪೀಠದ ಬಳಿಗೆ ಬಂದಿದ್ದೀವಿ. ಯಾಕೆ? ತಂದೆ ತಾಯಿ ಇದ್ದಾರೆ, ಹೊರಹೊಕ್ಕಿದವರಿದ್ದಾರೆ, ಬಂಧು ಮಿತ್ರರಿದ್ದಾರೆ, ಸಿರಿವಂತರಿದ್ದಾರೆ, ಆಸ್ತಿ ಪಾಸ್ತಿ ಮನೆ ಮಠ ಎಲ್ಲ ಬಿಟ್ಟು ದೇವರು ಪೀಠದ ಮುಂದೆ ಬಂದಿದ್ದೀವಿ. ಕಾರಣ ದೇವರು ಪ್ರಪ್ರಥಮ. ದೇವರ ಕರೆಗೆ ಆದ್ಯತೆಯನ್ನು ನೀವು ನೀಡ್ತಾ ಇದ್ದೀರಿ. ಇವತ್ತು ನೀವಿಬ್ಬರನ್ನು ದೇವರು ಒಂದುಗೂಡಿಸಲಿದ್ದಾರೆ. ನೀವಿಬ್ಬರು ದೇವರ ಸನ್ನಿಧಿಯಲ್ಲಿ ದೇವರ ಕರೆಯ ಮೇರೆಗೆ ಒಬ್ಬರನ್ನೊಬ್ಬರು ವಾಗ್ದಾನದ ಮೂಲಕ ವಿವಾಹದ ಸಂಸ್ಕಾರದ ಬದುಕಿಗೆ ಕಾಲಿಡ್ತೀವಿ. ಬದುಕು ಅಷ್ಟು ಸುಲಭವಲ್ಲ. ಕುಟುಂಬದ ವಿವಾಹದ ಸಂಸಾರದ ಬದುಕು ಬಹಳ ಕಷ್ಟ. ಆದರೂ ಆ ಕಷ್ಟದ ಬದುಕಿನಲ್ಲಿ ಸುಖವನ್ನು ಕಾಣಬೇಕಾದರೆ ನಿಮ್ಮಿಬ್ಬರ ನಡುವೆ ದೇವರ ಪ್ರಸನ್ನತೆಯ ಬಗ್ಗೆ ಇರಬೇಕು. ದೇವರು ನಿಮ್ಮನ್ನು ಕರೆದಿದ್ದಾರೆ ಎನ್ನುವುದು ನಿಮ್ಮ ಮನಸ್ಸಿನಲ್ಲಿರಬೇಕು. ನೀವಿಬ್ಬರು ಒಬ್ಬರನ್ನೊಬ್ಬರು ವಸ್ತುಗತವಾಗಿ ಪ್ರೀತಿಸಬಾರ್ದು. ಸಂತೋಷ್ ಆಕೆಯಲ್ಲಿರುವಂಥ ಅಂದ ಚಂದ ಅಥವಾ ಆಕೆಯ ಕೆಲಸ ಆಸ್ತಿ ನೋಡಿ ಮದುವೆಯಾಗುವುದಲ್ಲ. ಅದೇ ಥರ ಜೀವಿತ ನೀನು ಕೂಡ ಸಂತೋಷದಲ್ಲಿರುವಂಥ ಅಂದ ಚಂದ ಆಸ್ತಿ ಇತ್ಯಾದಿಗಳನ್ನು ನೋಡಿ ಮದುವೆಯಾಗುವುದಲ್ಲ. ಅದು ವಸ್ತುಗತವಾದ ಪ್ರೀತಿ. ಆದರೆ ವ್ಯಕ್ತಿಗತವಾದ ಪ್ರೀತಿ ಇರಬೇಕು. ಏನೇ ಇರಲಿ ಇಲ್ಲದೆ ಇರಲಿ ಒಬ್ಬರು ಇನ್ನೊಬ್ಬರನ್ನು ಪ್ರೀತಿಸಬೇಕು. ಇದೇ ಪ್ರೀತಿಯ ವಾಗ್ದಾನ. ಹೀಗಿರುವಾಗ ನಿಮ್ಮಿಬ್ಬರನ್ನು ದೇವರಿಗೆ ಕರೆದಿರುವಾಗ ಅವರ ಮಾತಿಗೆ ನೀವು ಆಗಲಿ ಅಂತ ಹೇಳಿ ಒಪ್ಪಿಗೆ ನೀಡುವಾಗ ಇಷ್ಟರವರೆಗೆ ಇದ್ದಂಥ ಒಪ್ಪಿಗೆ ಈಗ ಒಡಂಬಡಿಕೆಯಾಗಿ ಪರಿವರ್ತನೆಯಾಗುತ್ತದೆ. ಈ ಒಡಂಬಡಿಕೆ ಮುರಿಯಲಾಗದ ಒಂದು ಸಂಬಂಧವಾಗಿರುತ್ತೆ. ಈ ಸಂಬಂಧದ ಬದುಕಿಗೆ ದೇವರು ನಿಮ್ಮಿಬ್ಬರನ್ನು ಆಶೀರ್ವದಿಸಲಿ. ನಿಮ್ಮ ಈ ಮುಂದಿನ ಬದುಕು ಸುಖವಾಗಿರಲಿ, ಸಂತೋಷವಾಗಿರಲಿ, ಸಮೃದ್ಧಿಯಾಗಿರಲಿ ಅಂತ ಹೇಳಿ ನಾವೆಲ್ಲರೂ ಕೂಡ ನಿಮಗೋಸ್ಕರ ಪ್ರಾರ್ಥಿಸುತ್ತೇವೆ. ಈ ಬಲಿಪೂಜೆಯನ್ನು ಶುದ್ಧ ಮನಸ್ಸಿನಿಂದ ಅರ್ಪಿಸೋಣ. ಮಾಡಿರುವ ಪಾಪಗಳಿಗೆ ದೇವರಿಂದ ಕ್ಷಮೆ ಕೇಳೋಣ.
ಸರ್ವಶಕ್ತ ದೇವರಿಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಕದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆ. ನನ್ನ ಪಾಪವೇ ನನ್ನ ಮಹಾಪಾಪವೇ. ಆದ್ದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರನ್ನು ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಿರಿ. ಆಮೆನ್. Yeah.
ಪ್ರಾರ್ಥಿಸೋಣ. ಪ್ರಭು ನಮ್ಮ ಪ್ರಾರ್ಥನೆಗೆ ಕಿವಿಗೊಡಿರಿ. ಮಾನವ ಸಂತತಿಯ ವೃದ್ಧಿಯ ಸಂಸ್ಕಾರವನ್ನು ಸ್ಥಾಪಿಸಿದ ನೀವು ಅದನ್ನು ನಿಮ್ಮ ದಯೆಯಿಂದ ಸುಸ್ಥಿರಗೊಳಿಸಿರಿ. ನೀವೇ ಸ್ಥಾಪಿಸಿದ ಈ ಬಂಧನವನ್ನು ನಿಮ್ಮ ನೆರವಿನಿಂದ ಸಂರಕ್ಷಿಸಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿಯಾಳುವ ನಮ್ಮ ಪ್ರಭು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಯೆಶಾಯನ ಗ್ರಂಥದಿಂದ ವಾಚನ. ನಿನಗೆ ಬೆಳಕು ಬಂದಿದೆ, ಜೆರುಸಲೇಮೇ, ಏಳು, ಪ್ರಕಾಶಿಸು. ನಿನ್ನ ಮೇಲೆ ಉದಯಿಸಿದೆ ಸರ್ವೇಶ್ವರನ ತೇಜಸ್ಸು. ಇಗೋ ಜಗತ್ತನ್ನು ಮುಟ್ಟಿದೆ ಕತ್ತಲು, ಜನಾಂಗಗಳನ್ನು ಆವರಿಸಿದೆ ಕಾರ್ಗತ್ತಲು. ನಿನ್ನ ಮೇಲಾದರೂ ಉದಯಿಸುವನು ಸರ್ವೇಶ್ವರನು, ನಿನ್ನಲ್ಲಿ ಗೋಚರವಾಗುವುದು ಆತನ ತೇಜಸ್ಸು. ರಾಷ್ಟ್ರಗಳು ಬರುವುದು ನಿನ್ನ ಬೆಳಕಿಗೆ, ಅರಸರು ನಿನ್ನ ಉದಯದ ಶೋಭೆಗೆ. ನೀ ನೋಡು, ಸುತ್ತಮುತ್ತಲು ಕಣ್ಣೆತ್ತಿ ಬರುತ್ತಿಹರು ನಿನ್ನ ಮಕ್ಕಳೆಲ್ಲರೂ ಗುಂಪಾಗಿ. ದೂರದಿಂದ ಬರುತ್ತಿರುವ ಗಂಡು ಮಕ್ಕಳು, ಕಂಕುಳಿನಲ್ಲಿ ಹೊತ್ತು ಹೆಣ್ಣು ಮಕ್ಕಳು. ಇದನ್ನು ನೋಡಿ ನೀ ಬೆಳಗುವೆ ಕಾಂತಿಯಿಂದ, ಉಬ್ಬುವುದು ನಿನ್ನ ಎದೆ ಆನಂದದಿಂದ. ಹರಿಯುವುದು ನಿನ್ನೆಡೆಗೆ ಸಮುದ್ರ, ವ್ಯಾಪಾರ ಸಮೃದ್ಧಿ. ದೊರಕುವುದು ನಿನಗೆ ಅನ್ಯ ಜನಾಂಗಗಳ ಆಸ್ತಿಪಾಸ್ತಿ. ತುಂಬಿರುವು ನಿನ್ನೊಳು ಒಂಟೆಗಳ ಗುಂಪುಗಳು, ಮಿದ್ಯಾನಿನ ಎತ್ತದ ಪ್ರಾಯದ ಒಂಟೆಗಳು. ಬರುವರೆಲ್ಲರೂ ಶೇವದಿಂದ ತರುವರು ಬಂಗಾರ ಧೂಪಗಳನ್ನು, ಸಾರುವರೆಲ್ಲರೂ ಸರ್ವೇಶ್ವರನ ಸ್ತುತ್ಯ ಕಾರ್ಯಗಳು. ಪ್ರಭುವಿನ ವಾಕ್ಯ. Matara
ಎರಡನೆಯ ವಾಚನ ಪೌಲನು ಎಫೆಸದವರಿಗೆ ಬರೆದ ಪತ್ರದಿಂದ ವಾಚನ. ಸಹೋದರರೇ, ದೇವರು ತಮ್ಮ ಕೃಪಾತಿಶಯದ ಬಗ್ಗೆ ಸಾರುವ ಹೊಣೆಯನ್ನು ನಿಮ್ಮ ಸಲುವಾಗಿ ನನಗೆ ಕೊಟ್ಟಿರುತ್ತಾರೆಂಬುದನ್ನು ನೀವೇ ಬಲ್ಲಿರಿ. ದೇವರು ತಮ್ಮ ನಿಗೂಢ ಯೋಜನೆಯನ್ನು ನನಗೆ ಪ್ರಕಟಗೊಳಿಸಿದ್ದಾರೆ. ಇದರ ಬಗ್ಗೆ ನಾನು ಮೊದಲೇ ನಿಮಗೆ ಸಂಕ್ಷೇಪವಾಗಿ ಬರೆದಿದ್ದೇನೆ. ಹಿಂದಿನ ಕಾಲದವರಿಗೆ ಈ ರಹಸ್ಯವನ್ನು ತಿಳಿಸಿರಲಿಲ್ಲ. ಆದರೆ ಈಗ ದೇವರು ಪವಿತ್ರಾತ್ಮ ಮುಖಾಂತರ ಪೂಜ್ಯ ಪ್ರೇಷಿತರಿಗೂ ಪ್ರವಾದಿಗಳಿಗೂ ಅದನ್ನು ಪ್ರಕಟಿಸಿದ್ದಾರೆ. ಶುಭ ಸಂದೇಶದ ಮೂಲಕ ಅನ್ಯಜನರು ಯೇಸು ಕ್ರಿಸ್ತರಲ್ಲಿ ದೇವಜನರೊಡನೆ ಸಹಬಾಧ್ಯರು, ಹಕ್ಕುದಾರರು, ಒಂದೇ ಶರೀರದ ಅಂಗಗಳು ಹಾಗೂ ದೇವರು ಮಾಡಿದ ವಾಗ್ದಾನದಲ್ಲಿ ಪಾಲುದಾರರು. ಇದೇ ಆ ರಹಸ್ಯ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ನಿಮ್ಮೊಡನೆ ಇರಲಿ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಯೇಸು ಜನಿಸಿದ್ದು ಹೆರೋದರಸನ ಕಾಲದಲ್ಲಿ ಜುದೆಯ ನಾಡಿನ ಬೆತ್ಲೆಹೇಮ್ ಎಂಬ ಊರಿನಲ್ಲಿ. ಕೆಲವು ಜ್ಯೋತಿಷಿಗಳು ಪೂರ್ವ ದಿಕ್ಕಿನಿಂದ ಹೊರಟು ಜೆರುಸಲೇಮಿಗೆ ಬಂದರು. ಯಹೂದ್ಯರ ಅರಸ ಹುಟ್ಟಿದ್ದಾರಲ್ಲವೇ ಅವರೆಂದಿ ಎಂದು ವಿಚಾರಿಸಿದರು. ಅವರನ್ನು ಸೂಚಿಸುವ ನಕ್ಷತ್ರ ಪೂರ್ವದಲ್ಲಿ ಉದಯಿಸಿದ್ದನ್ನು ಕಂಡು ಅವರನ್ನು ಆರಾಧಿಸಲು ಇಲ್ಲಿಗೆ ಬಂದಿದ್ದೇವೆ ಎಂದರು. ಇದನ್ನು ಕೇಳಿದ್ದೇ ಹೆರೋದರಸನು ಬಹಳ ತಳಮಳಗೊಂಡನು. ಅಂತೆಯೇ ಜೆರುಸಲೇಮಾದ್ಯಂತವೂ ಗಲಿಬಿಲಿಗೊಂಡಿತು. ಯಹೂದ್ಯರ ಎಲ್ಲ ಮುಖ್ಯ ಯಾಜಕರನ್ನು, ಧರ್ಮಶಾಸ್ತ್ರಿಗಳನ್ನು ಅವನು ಸಭೆ ಸೇರಿಸಿದನು. ಕ್ರಿಸ್ತ ಹುಟ್ಟಬೇಕಾದುದು ಎಲ್ಲಿ ಎಂದು ಅವರನ್ನು ವಿಚಾರಿಸಿದರು. ಅದಕ್ಕೆ ಅವರು, ಜುದೇಯದಲ್ಲಿರುವ ಬೆತ್ಲೆಹೇಮಿನಲ್ಲೇ ಹುಟ್ಟುವನು, ಏಕೆಂದರೆ ಜುದೇಯ ನಾಡಿನ ಬೆತ್ಲೆಹೇಮೆ ಜುದೇಯದ ಪ್ರಮುಖ ಪಟ್ಟಣಗಳಲ್ಲಿ ನೀನು ಅಲ್ಪರೇನೂ ಅಲ್ಲ. ಕಾರಣ ನನ್ನ ಪ್ರಜೆ ಇಸ್ರಾಯೇಲನ್ನು ಪರಿಪಾಲಿಸುವವನು ನಿನ್ನಿಂದಲೇ ಉದಯಿಸಲಿರುವನು ಎಂದು ಪ್ರವಾದಿ ಬರೆದಿದ್ದಾನೆ ಎಂದು ಉತ್ತರವಿತ್ತರು. ಆಗ ಹೆರೋದನು ಆ ಜ್ಯೋತಿಷಿಗಳನ್ನು ಗೌಪ್ಯವಾಗಿ ಬರಮಾಡಿಕೊಂಡು ಅವರಿಗೆ ನಕ್ಷತ್ರ ಕಾಣಿಸಿಕೊಂಡ ಕಾಲವನ್ನು ಸ್ಪಷ್ಟವಾಗಿ ಕೇಳಿ ತಿಳಿದುಕೊಂಡನು. ಅನಂತರ ಅವರನ್ನು ಬೆತ್ಲೆಹೇಮಿಗೆ ಕಳುಹಿಸಿಕೊಡುತ್ತಾ, ನೀವು ಹೋಗಿ ಆ ಮಗುವನ್ನು ಚೆನ್ನಾಗಿ ಹುಡುಕಿರಿ, ಕಂಡ ಕೂಡಲೇ ಬಂದು ನನಗೆ ತಿಳಿಸಿರಿ, ನಾವು ಹೋಗಿ ಆ ಮಗುವನ್ನು ಆರಾಧಿಸಬೇಕು ಎಂದು ಹೇಳಿದನು.
ಜ್ಯೋತಿಷಿಗಳು ಅರಸನ ಮಾತಿಗೆ ತಲೆಬಾಗಿ ಹೊರಟರು. ಪೂರ್ವ ದಿಕ್ಕಿನಲ್ಲಿ ಮೊದಲೇ ಅವರಿಗೆ ಕಾಣಿಸಿಕೊಂಡಿದ್ದ ನಕ್ಷತ್ರ ಪುನಃ ಕಾಣಿಸಿಕೊಂಡಿತು. ಅವರು ಪರಮಾನಂದ ಭರಿತರಾದರು. ಆ ನಕ್ಷತ್ರ ಅವರ ಮುಂದೆ ಮುಂದೆ ಸಾಗುತ್ತಾ ಮಗು ಇದ್ದ ಸ್ಥಳದ ಮೇಲೆ ಬಂದು ನಿಂತು ಬಿಟ್ಟಿತು. ಜ್ಯೋತಿಷಿಗಳು ಆ ಮನೆಯನ್ನು ಪ್ರವೇಶಿಸಿ ಮಗುವನ್ನು ತಾಯಿ ಮರಿಯಳ ಬಳಿ ಕಂಡು ಅದಕ್ಕೆ ಸಾಷ್ಟಾಂಗದಲ್ಲಿ ಆರಾಧಿಸಿದರು. ತಮ್ಮ ತಮ್ಮ ಬೊಕ್ಕಸಗಳನ್ನು ಬಿಚ್ಚಿ ಚಿನ್ನ, ಪರಿಮಳ ದ್ರವ್ಯ ಮತ್ತು ರಕ್ತಬೋಳ ಇವುಗಳನ್ನು ಮಗುವಿಗೆ ಪಾದ ಕಾಣಿಕೆಯಾಗಿ ಸಮರ್ಪಿಸಿದರು. ಹೆರೋದನ ಬಳಿಗೆ ಹಿಂದಿರುಗಬಾರದೆಂದು ಕನಸಿನಲ್ಲಿ ದೈವಾಜ್ಞೆಯಾದ್ದರಿಂದ ಅವರು ಬೇರೆ ಮಾರ್ಗವಾಗಿ ತಮ್ಮ ದೇಶಕ್ಕೆ ಮರಳಿದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತನಿಗೆ ನಿನಗೆ ಸ್ತುತಿಯು ಸಲ್ಲಲಿ. ನನ್ನ ಸಹೋದರ ಸಹೋದರಿಯರೇ, ಇಂದು ನಾವು ದೈವ ದರ್ಶನದ ಹಬ್ಬವನ್ನು ಆಚರಿಸುತ್ತಿದ್ದೇವೆ. ದೇವರು ಪುಟ್ಟ ಮಗುವಾಗಿ ಜನಿಸಿ ತಮ್ಮಲ್ಲಿ ನಮಗೆ ದರ್ಶಿಸಲು ನೀಡಿದಂತಹ ಸೌಭಾಗ್ಯವನ್ನು ನಾವೆಲ್ಲರೂ ಇಂದು ಆಚರಿಸುತ್ತಿದ್ದೇವೆ. ಅದರಲ್ಲೂ ವಿಶೇಷವಾಗಿ ಇಂದು ಅದೇ ದಿನದಂದು, ಅದೇ ದೈವ ದರ್ಶನದ ಹಬ್ಬದಂದು ಸಂತೋಷ್ ಮತ್ತು ಜೀವಿತ ಇಬ್ಬರು ವಿವಾಹವಾಗುವಾಗ ಅವರ ಜೀವನದಲ್ಲಿ ಹೇಗೆ ದೇವರ ದರ್ಶನವಾಗಬಹುದು, ಪ್ರತಿಯೊಂದು ವಿವಾಹ ಸಂಸ್ಕಾರದಲ್ಲಿ ಹೇಗೆ ದೇವರ ದರ್ಶನವಾಗಬಹುದು ಎಂಬುದನ್ನು ಅವಲೋಕಿಸಿ ನೋಡುವಾಗ ಒಂದು ನಕ್ಷತ್ರ ಮೂವರು ಜ್ಞಾನಿಗಳನ್ನ ಪ್ರಭು ಕ್ರಿಸ್ತರು ಜನಿಸಿದ ಸ್ಥಳಕ್ಕೆ ಕರೆತಂದಿತು. ಒಂದು ನಕ್ಷತ್ರ. ಅದರಿಂದು ನಮ್ಮೆಲ್ಲರನ್ನು ದೇವರ ಪ್ರಸನ್ನತೆ ಇರುವ ದೇವಾಲಯಕ್ಕೆ ಕರೆದುಕೊಂಡು ಬಂದಿರುವುದು ಎರಡು ನಕ್ಷತ್ರ. ಒಂದು ಗಂಡು ನಕ್ಷತ್ರ, ಇದೊಂದು ಹೆಣ್ಣು ನಕ್ಷತ್ರ. ಅದಕ್ಕೆ ಬಹುಶಃ ಪೂಜೆ 1 ಗಂಟೆ ಲೇಟ್ ಆಯ್ತು ಅನಿಸುತ್ತೆ. ನಿಜವಾದ ವಿವಾಹ ಬಾಂಧವ್ಯದಲ್ಲಿ ದೇವರ ದರ್ಶನವನ್ನು ನಾವು ಕಂಡು ದೇವರ ಪ್ರೀತಿಯನ್ನು ಸವಿದು ಆ ಸವಿಯುವ ಪ್ರೀತಿಗೆ ಸಾಕ್ಷಿಗಳಾಗಿ ಮಾಡಬೇಕಾದರೆ ಆ ಮೂವರು ಜ್ಞಾನಿಗಳು ತಂದ 3 ಉಡುಗೊರೆಯನ್ನ ಪ್ರತಿಯೊಬ್ಬ ದಂಪತಿ ವಿನಿಮಯ ಮಾಡಿಕೊಳ್ಳಬೇಕು. ಯಾವುದು? ಮೂವರು ಜ್ಞಾನಿಗಳು ತಂದ 3 ಉಡುಗೊರೆ. ಮೊದಲನೆಯದು ಓದಿದೆ ಯಾವುದು? ಸಂತೋಷ್, ಯಾವುದು ಮೊದಲನೇದು? ಮೊದಲನೇದು ಜೀವಿತ. ಚಿನ್ನ. ಚಿನ್ನ ಇದು ದೇವರು ರಾಜಾದಿರಾಜು ನಮ್ಮೆಲ್ಲರನ್ನು ಪೋಷಿಸಿ ಪರಿಪಾಲಿಸುವವರು ಎಂಬುದನ್ನ ಪ್ರಭು ಕ್ರಿಸ್ತರ ಬಗ್ಗೆ ನಮಗೆ ಸಾರಿ ಹೇಳುವುದಾದರೆ ಪ್ರತಿಯೊಬ್ಬ ದಂಪತಿ ವಿನಿಮಯ ಮಾಡಿಕೊಳ್ಳಬೇಕಾದದ್ದು ಆ ಅರಸುತನವನ್ನು. ಅರಸ ಕಾಪಾಡುತ್ತಾನೆ, ಪೋಷಿಸುತ್ತಾನೆ, ತನ್ನ ಪ್ರಜೆಗಳಿಗೆ ಬೇಕಾದ ಎಲ್ಲವನ್ನು ಒದಗಿಸಿಕೊಡುತ್ತಾನೆ. ಯಾವುದನ್ನು ಕೊರತೆಯಿಲ್ಲದೆ ನೋಡಿಕೊಳ್ಳುವಂಥದ್ದು, ಪೋಷಿಸುವಂಥದ್ದು, ರಕ್ಷಿಸುವಂಥದ್ದು ರಾಜನ ಕೆಲಸ. ಅದೇ ಉಡುಗೊರೆಯ ಸತಿಪತಿಯರು ಒಬ್ಬರಿಗೊಬ್ಬರು ನೀಡುವುದಾದರೆ ದೈಹಿಕವಾಗಿ, ಮಾನಸಿಕವಾಗಿ, ಆಧ್ಯಾತ್ಮಿಕವಾಗಿ, ನೈತಿಕವಾಗಿ, ಭಾವನಾತ್ಮಕವಾಗಿ ಒಬ್ಬರನ್ನೊಬ್ಬರು ಪೋಷಿಸುತ್ತಾರೆ, ಒಬ್ಬರನ್ನೊಬ್ಬರು ಕಾಪಾಡುತ್ತಾರೆ, ಒಬ್ಬರನ್ನೊಬ್ಬರು ಪರಿಪಾಲಿಸುತ್ತಾರೆ. ಇದು ಮೊದಲನೆಯ ಉಡುಗೊರೆ. ಎರಡನೆಯ ಉಡುಗೊರೆ ಧೂಪ. ಇದು ಯಾಜಕರು ಬಲಿಯರ್ಪಣೆಯ ಸ್ಥಳದಲ್ಲಿ ಬಳಸುವಂಥದ್ದು. ಇದು ಪ್ರಭು ಕ್ರಿಸ್ತರು ಪುಟ್ಟ ಬಾಲಕನಾಗಿ, ಪುಟ್ಟ ಕಂದನಾಗಿ ಜನಿಸಿದ ಪ್ರಭು ನಮ್ಮೆಲ್ಲರಿಗೂ ಪ್ರಧಾನ ಯಾಜಕರು ಎಂಬುದನ್ನು ಸಾರಿ ಹೇಳುವಂಥದ್ದು. ಹೌದು, ಧೂಪ ಹಗುರವಾಗಿರುತ್ತದೆ. ಹಗುರವಾದ ಎಲ್ಲವೂ ದೇವರ ಬಳಿಗೆ ಹೋಗುತ್ತದೆ. ಯಾವುದೇ ದ್ವೇಷವಿಲ್ಲದೆ, ಯಾವುದೇ ಕಲ್ಮಶವಿಲ್ಲದೆ, ಯಾವುದೇ ಹಗೆತನವಿಲ್ಲದೆ ಹೃದಯವನ್ನ ಹಗುರಾಗಿಸಿಕೊಂಡು ಗಂಡನ ಹೆಂಡತಿ ಗಂಡನ ಹೃದಯವನ್ನ ಹಗುರವಾಗಿಸುತ್ತಾ ಸಾಗಿದರೆ ಅದು ಎರಡನೆಯ ಉಡುಗೊರೆ. ಮೂರನೆಯದು ರಕ್ತಬೋಳ, ಅದು ಪರಿಮಳ ದ್ರವ್ಯ. ಇದು ಪ್ರಭು ಕ್ರಿಸ್ತರು ಸಾಯುವುದರ ಮೂಲಕ
ನಮ್ಮನ್ನು ಕಾಪಾಡಲಿದ್ದಾರೆ, ನಮ್ಮನ್ನು ರಕ್ಷಿಸಲಿದ್ದಾರೆ, ನಮಗೆ ಯಾಜಕರಾಗಲಿದ್ದಾರೆ ಹಾಗೂ ನಮಗೆ ರಾಜರಾಗಲಿದ್ದಾರೆ ಎಂಬುದನ್ನು ಸಾರಿ ಹೇಳುವಂಥದ್ದು. ಅದೇ ಸತಿಪತಿಯರ ಜೀವನದಲ್ಲಿ ನೋಡಿದರೆ ಅವರಿಬ್ಬರೂ ಸಾಯಬೇಕು, ನಾನು ನನ್ನದು ಎಂಬ ಅಹಂಕಾರದ ಜೀವನಕ್ಕೆ, ನಾನು ನಮ್ಮದು ಎಂಬ ಐತಿಹ್ಯ ಜೀವನಕ್ಕೆ ಅವರಿಬ್ಬರು ಬದುಕಿದರೆ ಕೊನೆಯವರೆಗೂ ಅವರು ಈ ಪರಿಮಳ ದ್ರವ್ಯವನ್ನು ಒಬ್ಬರಿಗೊಬ್ಬರು ನೀಡುತ್ತಾ ಒಬ್ಬರ ಜೀವನವನ್ನು ಇನ್ನೊಬ್ಬರು ಸುಮಧುರವಾಗಿ ಸುವಾಸನೆಯಿಂದ ಕೂಡಿರುವಂತೆ ಮಾಡುತ್ತಾರೆ. ಅದನ್ನೇ 2ನೇ ವಾಚನದಲ್ಲಿ ನಾವು ಸುಂದರವಾಗಿ ಆಲಿಸಿದ್ದು. ಅವರಿಬ್ಬರ ಜೀವನದ ಸುವಾಸನೆಯಿಂದ ಕೂಡಲು ಇರಬೇಕಾದ ವಸ್ತುಗಳು ಕನಿಕರ, ದಯೆ, ದೀನತೆ, ವಿನಯಶೀಲತೆ, ಶಾಂತಿ, ಸಹನೆ ಎಂಬ ಸದ್ಗುಣಗಳು ಹಾಗೂ ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರೀತಿ. ಈ ರೀತಿಯ ಚಿನ್ನದ ಜೀವನ, ಧೂಪದ ಜೀವನ ಹಾಗೂ ಪರಿಮಳ ದ್ರವ್ಯ, ರಕ್ತ ಬೋಳದ ಜೀವನ ಪ್ರತಿಯೊಬ್ಬ ದಂಪತಿಯಾದರೆ ಅವರಿಬ್ಬರ ಜೀವನದಲ್ಲೂ ಅವರು ದೇವರ ದರ್ಶನವನ್ನು ಕಾಣುತ್ತಾರೆ ಹಾಗೂ ಅವರ ವಿವಾಹ ಜೀವನದಲ್ಲಿ ಪ್ರತಿಯೊಬ್ಬರು ದೇವರನ್ನು ದರ್ಶಿಸುವಂತಾಗುತ್ತದೆ. ಅಂತಹ ಜೀವನ ಇವರದಾಗಲೆಂದು ನಾವೆಲ್ಲರೂ ಇವರಿಗೋಸ್ಕರ ಇವರ ಪೂಜೆಯಲ್ಲಿ ಪ್ರಾರ್ಥಿಸೋಣ. ಸ್ವರ್ಗವನ್ನು ಭೂಮಿಯನ್ನು ಸೃಷ್ಟಿಸಿದ ವಿಶ್ವಾಸಿಸುತ್ತೇನೆ. ಅವರ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ವಿಶ್ವಾಸಿಸುತ್ತೇನೆ. ಇವರು ಪವಿತ್ರಾತ್ಮದಿಂದ ಗರ್ಭಧರಿಸಿದ ಕನ್ಯಾಮರಿಯರಲ್ಲಿ ಜನಿಸಿದರು. ವಂಶಸ್ಥರಾದ ಅಧಿಕಾರದಲ್ಲಿ ಆತನನ್ನು ಅನುಭವಿಸಿ ಶಿಲುಬೆಗೇರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪಾತಾಳಕ್ಕೆ ಇಳಿದು ಭೂಮಿಯಿಂದ ಮೃತರ ಮರಣದಿಂದ ಪುನರುಜ್ಜೀವಿತರಾಗಿ ಎದ್ದರು. ಸ್ವರ್ಗಕ್ಕೆ ಆಸೀನರಾಗಿದ್ದಾರೆ. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರಲು ಪವಿತ್ರಾತ್ಮವನ್ನು ವಿಶ್ವಾಸಿಸುತ್ತೇನೆ. ಪವಿತ್ರ ಧರ್ಮಸಭೆಯಲ್ಲಿ ಸಂತರ ನಿಗದಿಗಳನ್ನು ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ. ಮೃತಾನನ್ನು ವಿಶ್ವಾಸಿಸುತ್ತೇನೆ. ನಿತ್ಯ ಜೀವವನ್ನು ವಿಶ್ವಾಸಿಸುತ್ತೇನೆ. ಆಮೆನ್. ಈ ಧರ್ಮಸಭೆಯ ಭಕ್ತ ಸಮೂಹದ ಮುಂದೆ ದೇವರು ನಿಮ್ಮ ಪ್ರೀತಿಯನ್ನು ದೃಢಪಡಿಸಿ ಹೆಚ್ಚಿಸಲೆಂದು ಈ ದೇವಾಲಯಕ್ಕೆ ಬಂದಿದ್ದೀವಿ. ಪ್ರಭು ಯೇಸು ಕ್ರಿಸ್ತರು ನಿಮ್ಮ ಪ್ರೀತಿಯನ್ನು ದೃಢಪಡಿಸಿ ಆಶೀರ್ವದಿಸುತ್ತಾರೆ. ದೀಕ್ಷಾ ಸ್ನಾನದಲ್ಲಿ ಈಗಾಗಲೇ ಅವರು ನಿಮ್ಮನ್ನು ಪವಿತ್ರೀಕರಿಸಿದ್ದಾರೆ. ಈಗ ಈ ವಿಶೇಷ ಸಂಸ್ಕಾರದಿಂದ ನಿಮ್ಮನ್ನು ಇನ್ನೂ ಹೆಚ್ಚಾಗಿ ಪವಿತ್ರೀಕರಿಸಿ ದೃಢಪಡಿಸುತ್ತಾರೆ. ಇದರಿಂದ ನೀವು ನಿಮ್ಮ ವಿವಾಹ ಕರ್ತವ್ಯಗಳನ್ನು ಪರಸ್ಪರ ಪ್ರೀತಿ ಹಾಗೂ ಅನಂತ ಪ್ರಾಮಾಣಿಕತೆಯಿಂದ ಅಂಗೀಕರಿಸುವಿರಿ. ಈಗ ನಿಮ್ಮ ವಿವಾಹದ ಉದ್ದೇಶಗಳನ್ನು ಸ್ಪಷ್ಟಪಡಿಸಲು ಈ ಭಕ್ತ ಸಮೂಹ ಮತ್ತು ಸಾಕ್ಷಿಗಳ ಮುಂದೆ ಧರ್ಮಸಭೆಯ ಪ್ರತಿನಿಧಿಯಾಗಿ ನಾನು ಕೇಳುವ ಪ್ರಶ್ನೆಗಳಿಗೆ ಉತ್ತರ ಕೊಡಿ. ಸಂತೋಷ್ ಮತ್ತು ಜೀವಿತ, ನಿಮ್ಮ ಸ್ವಂತ ಇಚ್ಛೆಯಿಂದ ವಿವಾಹವಾಗಲು ನೀವು ಇಲ್ಲಿಗೆ ಬಂದಿದ್ದೀರೋ? ನಿಮ್ಮ ಜೀವನ ಪರ್ಯಂತ ಪ್ರಾಮಾಣಿಕ ದಂಪತಿಗಳಂತೆ ಒಬ್ಬರನ್ನೊಬ್ಬರು ಪ್ರೀತಿಸಿ ಗೌರವಿಸಿದೆಯೋ? ದೇವರು ನಿಮಗೆ ನೀಡುವ ಮಕ್ಕಳನ್ನು ಪ್ರೀತಿಯಿಂದ ಸ್ವೀಕರಿಸಿ ಯೇಸು ಕ್ರಿಸ್ತರ ಹಾಗೂ ಧರ್ಮಸಭೆಯ ಕಟ್ಟಳೆಗಳ ಪ್ರಕಾರ ಅವರನ್ನು ಸಾಕಿ ಸಲ್ಲುವೆಯೋ? ನಿಮಗಿರುವ ವಿವಾಹವಾಗಲು ನಿಮಗಿರುವ ಇಚ್ಛೆಯನ್ನು ನೀವು ದೃಢಪಡಿಸಿದ್ದೀರಿ. ಆದ್ದರಿಂದ ನಿಮ್ಮ ಬರೆಗೆಗಳನ್ನು ಹೇಳಿಕೊಂಡು ದೇವರ ಹಾಗೂ ಧರ್ಮಸಭೆಯ ಮುಂದೆ ನಿಮ್ಮ ಒಪ್ಪಿಗೆಯನ್ನು ಬಹಿರಂಗಪಡಿಸಿ. ಸಂತೋಷವಾದ ನಾನು ಜೀವಿತ ಆದ ನಿನ್ನನ್ನು ನನ್ನ ಪತ್ನಿಯನ್ನಾಗಿ ಸ್ವೀಕರಿಸುತ್ತೇನೆ. ಸುಖ ದುಃಖದಲ್ಲಿ ನಿನಗೆ
ಪ್ರಾಮಾಣಿಕನಾಗಿದ್ದೇನೆಂದು ವಾಗ್ದಾನ ಮಾಡುತ್ತೇನೆ. ಜೀವನದ ಪ್ರತಿದಿನವೂ ನಿನ್ನನ್ನು ಪ್ರೀತಿಸಿ ಗೌರವಿಸುತ್ತೇನೆ. ಸಂತೋಷವಾದ ನಿಮ್ಮನ್ನು ನನ್ನ ಪತಿಯನ್ನಾಗಿ ಸ್ವೀಕರಿಸುತ್ತೇನೆ. ಜೀವನದ ಸುಖ ದುಃಖಗಳಲ್ಲಿ ನಿಮಗೆ ಪ್ರಾಮಾಣಿಕಳಾಗಿರುತ್ತೇನೆಂದು ವಾಗ್ದಾನ ಮಾಡುತ್ತೇನೆ. ಜೀವನದ ಪ್ರತಿದಿನವೂ ನಿಮ್ಮನ್ನು ಪ್ರೀತಿಸಿ ಗೌರವಿಸುತ್ತೇನೆ. ಧರ್ಮಸಭೆಯ ಮುಂದೆ ನಿಮ್ಮ ಒಪ್ಪಿಗೆಯನ್ನು ಬಹಿರಂಗಪಡಿಸಿದ್ದೀರಿ. ದಯಾಮಯ ದೇವರು ನಿಮ್ಮಿಬ್ಬರ ಒಪ್ಪಿಗೆಯನ್ನು ದೃಢಪಡಿಸಿ ನಿಮ್ಮನ್ನು ಆಶೀರ್ವದಿಸಲಿ. ದೇವರು ಕೂಡಿಸಿದ್ದನ್ನು ಮನುಷ್ಯರು ವಿಚ್ಛೇದಿಸದಿರಲಿ. ಆಮೆನ್. ಪ್ರಿಯ ವಧುವರರೇ, ನಿಮ್ಮ ಪ್ರೀತಿ ಹಾಗೂ ಪ್ರಾಮಾಣಿಕತೆಯ ಕುರಿತಾಗಿ ಈಗ ಕಟ್ಟಲಿರುವ ಈ ತಾಳಿಯನ್ನು ಹಾಗೂ ಉಂಗುರಗಳನ್ನು ದೇವರು ಆಶೀರ್ವದಿಸಲಿ. ಜೀವಿತ ಈ ತಾಳಿಯನ್ನು ನನ್ನ ಪ್ರೀತಿಯ ಹಾಗೂ ಪ್ರಾಮಾಣಿಕತೆಯ ಗುರುತಾಗಿ ಸ್ವೀಕರಿಸು. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್. ತೋರಿಸಿ ಅಂತ ಹೇಳೋಣ. ಸಂತೋಷ್, ನೀವು ನನ್ನ ಪ್ರೀತಿಯ ಹಾಗೂ ಪ್ರಾಮಾಣಿಕತೆಯ ಗುರುತಾಗಿ ಸ್ವೀಕರಿಸು. ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್. ಫೇಸ್ ಟು ಫೇಸ್ ಈ ವಧುವರರಿಗೆ ಬೇಕಾದ ವರಗಳನ್ನು ದಯಾಮಯ ದೇವರು ನೀಡಲು ವಿಶ್ವಾಸದಿಂದ ಪ್ರಾರ್ಥಿಸೋಣ. Amen.
ದೈವವು ಪ್ರತಿಯೊಬ್ಬರನ್ನು ಅಚ್ಚಾಗಿದೆ ಎಂಬುದನ್ನು ಅರಿತು ಸಮಾಜದ ಕೆಳವರ್ಗದವರನ್ನು ಕೀಳಾಗಿ ಕಾಣದೆ ಸಹೋದರ ಸಹೋದರಿಯರಂತೆ ಭಾವಿಸಿ ಅವರಿಗೆ ನೆರಳಿನ ಹಸ್ತವನ್ನು ನೀಡುವ ವಿಶಾಲ ಮನವನ್ನು ನೀಡಲೆಂದು ಪ್ರಾರ್ಥಿಸೋಣ. ಮೌನವಾಗಿ ಪ್ರಾರ್ಥಿಸೋಣ. ನಮ್ಮ ಪ್ರಾರ್ಥನೆಗಳನ್ನು ಆಲಿಸಲಿ. ನಿಮ್ಮ ಸಹಾಯದಲ್ಲಿ ನಂಬಿಕೆಯ ಸಂಸ್ಕಾರವನ್ನು ಪಡೆದಿರುವ ನಾವು ಈ ದಂಪತಿಗಳನ್ನು ಪೂಜ್ಯ ಪ್ರಸನ್ನ ಮುಖದಿಂದ ನೋಡಲಿ. ಇವರು ಪ್ರೇಮದಲ್ಲಿ ಪ್ರವರ್ತಿಸುವಂತೆಯೂ ಜೀವನದ ಕಷ್ಟ ದುಃಖಗಳನ್ನು ಪರಸ್ಪರ ಸಹಕಾರದಿಂದ ಜಯಿಸುವಂತೆಯೂ ಸತ್ಯದ ಸೌಭಾಗ್ಯವನ್ನು ಉಂಟಾಗಿ ಸವಿಯುವಂತೆಯೂ ಮಾಡಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. Amen.
ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಈ ಬಾರಿಯು ಸರ್ವಶಕ್ತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿ ನಮ್ಮ ಮೊದಲ ಮನೆಯ ಪವಿತ್ರ ಸಂಸ್ಥೆಯ ಒಳಿತಿಗಾಗಿ ಈ ಮನೆಯು ನಿಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು ವಿವಾಹ ಪವಿತ್ರ ಬಂಧನದ ಮುದ್ರೆಯಿಂದಾಗಿರುವ ಪರವಾಗಿ ನಾವು ಅರ್ಪಿಸುತ್ತಿರುವ ಕಾಣಿಕೆಗಳನ್ನು ಸ್ವೀಕರಿಸಿರಿ. ನಿಮ್ಮ ಔದಾರ್ಯವೇ ಪವಿತ್ರ ಬಂಧನ ಪೂರ್ಣವಾಗಿದೆ. ಅಂತೆಯೇ ನಿಮ್ಮ ಪರಾಮರಿಕೆಯ ಸುಲಭವಾಗಿ ಮುಂದೆ ಸಾಗಿಸಲಿ. ನಮ್ಮ ಪ್ರಕೃತರ ಪ್ರಾಂತರವನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನನ್ನ ಪ್ರಭು ಪವಿತ್ರಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ನಿಮ್ಮ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ನಮ್ಮ ಕರ್ತವ್ಯ ರಕ್ಷಣೆಯೂ ಆಗಿದೆ. ಏಕೆಂದರೆ ವಿವಾಹ ಮಂಡಳಿಕೆಯನ್ನು ಸಾಮರ್ಥ್ಯದ ಸುಮಧುರವನ್ನಾಗಿ ಮುರಿಯಲಾಗದ ಶಾಂತಿಯ ಬಂಧನವನ್ನಾಗಿ ಏರ್ಪಡಿಸಿದ್ದೀರಿ. ಹೀಗೆ ಪವಿತ್ರ ವಿವಾಹ ಸಂಸ್ಕಾರದಲ್ಲಿ ದಂಪತಿಗಳ ನಿರ್ಮಲ ಹಾಗೂ ಫಲಪ್ರದ ಪ್ರೇಮದ ಮೂಲಕ ನಿಮ್ಮ ಮಕ್ಕಳ ಸಂಖ್ಯೆಯು ಬೆಳೆಯುವಂತೆ ಮಾಡಿದ್ದೀರಿ. ನಿಮ್ಮ ದೈವಾನುಗ್ರಹ ಹಾಗೂ ಕೃಪಾವರದಿಂದ ಈ ನಿಮ್ಮನೆಯ ವಿಷಯ ಯೋಜನೆಗಳನ್ನು ಸಾಧಿಸುತ್ತೀರಿ. ಮಕ್ಕಳ ಜನನವು ಲೋಕಕ್ಕೆ ಸೌಂದರ್ಯವನ್ನು ತರುವಂತೆ ನಮ್ಮ ಪ್ರಕೃತರ ಮುಖಾಂತರ ದೇಶ ಸ್ನಾನದಲ್ಲಿ ಅವರ ಪುನರ್ಜನ್ಮವು ಧರ್ಮಸಭೆಯನ್ನು ವಿಸ್ತರಿಸುತ್ತದೆ. ಅವರ ಮುಖಾಂತರ ಸಂತರಿಗೆ ಗೀತೆಯನ್ನು ಹಾಡುತ್ತಾ ನಿರಂತರವಾಗಿ ಮಂದಿಯನ್ನು ಘೋಷಿಸುತ್ತೇವೆ. Sakala
ನೀವು ನಿಜವಾಗಿ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಕೊಡುಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮನನ್ನು ನಿಮ್ಮಲ್ಲಿಯಂತೆ ತೋರಿಸಿ ಪಾವನಗೊಳಿಸಲು ಪ್ರಾರ್ಥಿಸುತ್ತೇವೆ. ನಮಗೂ ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿಸಿ. ಅದನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಪಾಯಿತಿಲ್ಲ ತನ್ನ ಯಾತನೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತನ್ನ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದನ್ನು ನೀವೆಲ್ಲರೂ ಪೂಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆ ಭೋಜನದಾಂತ್ಯದಲ್ಲಿ ಅವರು ಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ತನ್ನ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಒಡಂಬಡಿಕೆಯ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಹಾಗೂ ಎಲ್ಲ ಮಾನವರ ಪಾಪ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರಿಂದ ಪರಿಗಣಿಸಬೇಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವ ರೂಪಿಯನ್ನು ರಕ್ಷಣಾ ನೀವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ನಿರ್ಣಯಿಸುತ್ತೇವೆ. ಪ್ರಭು ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ಪೀಟರ್ ಅವರೊಂದಿಗೂ ಸಹಾಯಕ ಧರ್ಮಾಧ್ಯಕ್ಷರುಗಳಾದ ಸತೀಶ್ ಮತ್ತು ಸೂಸೇನಾದವರೊಂದಿಗೂ
ಸಕಲ ಯಾಜಕರೊಂದಿಗೂ ಅದರ ಪ್ರೀತಿಯ ಪರಿಪೂರ್ಣತೆಯನ್ನು ನಡೆಸಿರಿ. ಪ್ರಭು ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು ನಿಮ್ಮ ಧೈರ್ಯರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರತಿಗೆ ಬರಮಾಡಿರಿ. ನಮ್ಮೆಲ್ಲರ ಮೇಲೂ ದಯ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ ಆಕೆಯ ಪತಿ ಸಂತ ಜೋಸೆಫರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಎಲ್ಲಾ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ಸಂತ ಹತ್ತನೆಯ ಭಕ್ತಿನಾಥರೊಂದಿಗೂ ನಾವು ನಿತ್ಯ ಜೀವನದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತನ ಮುಖಾಂತರ ಪ್ರಾರ್ಥಿಸುತ್ತೇವೆ. ರಕ್ಷಕರ ಆಜ್ಞೆ ಪ್ರಕಾರ ಮತ್ತು ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಕೇಳುತ್ತೇವೆ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿ, ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಳಿದ ನಮ್ಮನ್ನು ರಕ್ಷಿಸಿರಿ. ಸಹೋದರಿಯರೇ, ತಮ್ಮ ದಾಂಪತ್ಯ ಜೀವನವನ್ನು ಪ್ರಾರಂಭಿಸಲಿರುವ ಮುನ್ನ ಬಲಿಪೀಠದ ಮುಂದೆ ಬಂದಿರುವಂತೆ ಈ ನವ ದಂಪತಿಗಳಿಗಾಗಿ ಪ್ರಾರ್ಥಿಸೋಣ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳಲಿರುವ ಇವರು ಪರಸ್ಪರ ಪ್ರೀತಿಯಲ್ಲಿ ಸಹ ಒಂದಾಗಿ ಮಾಡುವಂತೆ ಪ್ರಭುವನ್ನು ಪ್ರಾರ್ಥಿಸೋಣ. ಪವಿತ್ರ ಪಿತನೇ, ಮನುಷ್ಯರನ್ನು ನಿಮ್ಮ ಹೋಲಿಕೆಯಲ್ಲಿ ರೂಪಿಸಿ ಅವರನ್ನು ಗಂಡು ಹೆಣ್ಣಾಗಿ ಸೃಷ್ಟಿಸಿದ್ದೀರಿ. ಹೀಗೆ ಸತಿಪತಿಯರು ಶರೀರದಲ್ಲೂ ಹೃದಯದಲ್ಲೂ ಐಕ್ಯವಾಗಿ ಭೂಲೋಕದಲ್ಲಿ ತಮ್ಮ ಕರೆಯನ್ನು ನೆರವೇರಿಸುವಂತೆ ಮಾಡಿದ್ದೀರಿ. ದೇವರೇ, ನಿಮ್ಮ ಪ್ರೀತಿಯಲ್ಲಿ ನೀವು ರೂಪಿಸಿದ ಅಮೋಘ ಯೋಜನೆಯನ್ನು ಪ್ರಕಟಿಸಲು ನೀವು ನಿಮ್ಮ ಪ್ರಜೆಯೊಂದಿಗೆ ದಯೆಯಿಂದ ಮಾಡಿಕೊಂಡ ಒಡಂಬಡಿಕೆಯನ್ನು ದಂಪತಿಗಳ ಪರಸ್ಪರ ಪ್ರೇಮವನ್ನು ಸೂಚಿಸಬೇಕೆಂದು ಇಚ್ಛಿಸಿದ್ದೀರಿ. ಹೀಗೆ ಸಾಂಸ್ಕಾರಿಕ ಸಂಕೇತಗಳು ಪರಿಪೂರ್ಣಗೊಳ್ಳುವುದರ ಮೂಲಕ ಕ್ರಿಸ್ತರ ಮತ್ತು ಧರ್ಮಸಭೆಯ ನಿಗೂಢ ವಿವಾಹವು ಸತಿಪತಿಯರ ಐಕ್ಯತೆಯಲ್ಲಿ ನಿಮ್ಮ ವಿಶ್ವಾಸಿಗಳ ಮಧ್ಯೆ ವ್ಯಕ್ತವಾಗುವಂತೆ ಮಾಡಿದೆ. ಈ ನಿಮ್ಮ ಸೇವಕರಾದ ಸಂತೋಷ್ ಮತ್ತು ಜೀವಿತ ಇವರ ಮೇಲೆ ದಯೆಯಿಂದ ನಿಮ್ಮ ಹಸ್ತಗಳನ್ನು ಚಾಚಿ ಪವಿತ್ರಾತ್ಮನ ಶಕ್ತಿಯನ್ನು ಇವರ ಹೃದಯಗಳಲ್ಲಿ ತುಂಬಿಸಿರಿ. ಪ್ರಭು, ವಿವಾಹ ಸಂಸ್ಕಾರದಲ್ಲಿ ಒಂದಾಗಿರುವ ಇವರು ದಾಂಪತ್ಯ ಜೀವನದಲ್ಲಿ ನಿಮ್ಮ ಪ್ರೀತಿಯ ಕೊಡುಗೆಗಳನ್ನು ವಿನಿಮಯಿಸಿಕೊಳ್ಳಲಿ. ಒಬ್ಬರಿಗೊಬ್ಬರು ನಿಮ್ಮ ಪ್ರಸನ್ನತೆಯ ಸಂಕೇತವನ್ನು ವ್ಯಕ್ತಪಡಿಸುತ್ತಾ ಬಂಧನಗಳಲ್ಲಿ ಒಂದಾಗಿ ಬಾಳಲಿ. ಪ್ರಭು ತಾವು ನಿರ್ಮಿಸಲಿರುವ ಕುಟುಂಬವನ್ನು ಸತ್ಕಾರ್ಯಗಳ ಆಧಾರದಿಂದ ಸಂರಕ್ಷಿಸಲಿ. ತಮ್ಮ ಮಕ್ಕಳನ್ನು ಶುಭ ಸಂದೇಶದ ನೀತಿ ಮಾರ್ಗದಲ್ಲಿ ಬೆಳೆಸಿ ನಿಮ್ಮ ಸ್ವರ್ಗೀಯ ಕುಟುಂಬದ ಸದಸ್ಯರಾಗುವಂತೆ ಅವರಿಗೆ ತರಬೇತಿ ಕೊಡಲಿ. ನಿಮ್ಮ ಮಕ್ಕಳಾದ ಜೀವಿತದ ಮೇಲೆ ನಿಮ್ಮ ಆಶೀರ್ವಾದಗಳನ್ನು ಧಾರಾಳವಾಗಿ ಸೂಚಿಸಿರಿ. ಈಕೆಯು ಆದರ್ಶ ಪತ್ನಿಯ ಹಾಗೂ ತಾಯಿಯ ಜವಾಬ್ದಾರಿಗಳನ್ನು ನಿರ್ವಹಿಸುತ್ತಾ ನಿರ್ಮಲ ಪ್ರೀತಿಯಿಂದ ತನ್ನ ಮನೆಗೆ ಶೋಭೆ ತರಲಿ. ಆದರದ ಆತಿಥ್ಯದಿಂದ ತನ್ನ ಮನೆಯನ್ನು ಅಲಂಕರಿಸಲಿ. ನಿಮ್ಮ ಸೇವಕನಾದ ಸಂತೋಷನ ಮೇಲೆ ನಿಮ್ಮ ಸ್ವರ್ಗೀಯ ಆಶೀರ್ವಾದಗಳನ್ನು ಸುರಿಸಿರಿ. ಹೀಗೆ ಈತನು ಯೋಗ್ಯ, ಸದ್ಗುಣ ಸಂಪನ್ನ ಹಾಗೂ ಪ್ರಾಮಾಣಿಕ ಪತಿ
ಹಾಗೂ ಪರಿಪಾಲಕ ತಂದೆಯಾಗಿರಲಿ. ಪವಿತ್ರ ಪಿತನೇ, ನಿಮ್ಮ ಸಮ್ಮುಖದಲ್ಲಿ ಒಂದಾಗಿರುವ ಇವರು ನಿಮ್ಮ ಬಲಿಪೀಠವನ್ನು ಸಮೀಪಿಸಲು ಅಪೇಕ್ಷಿಸುತ್ತಿರುವ ಈ ದಂಪತಿಗಳು ಒಂದು ದಿನ ನಿಮ್ಮ ಸ್ವರ್ಗೀಯ ಔತಣದಲ್ಲೂ ಪಾಲ್ಗೊಳ್ಳುವ ಆನಂದವನ್ನು ಹೊಂದುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ರಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ಹೆಚ್ಚಿಸಿರಿ. ಅದಕ್ಕೆ ನಿಮ್ಮ ಚಿತ್ತರ ಪ್ರಕಾರ ಶಾಂತಿಯನ್ನು ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗಾಂತರಕ್ಕೆ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಪರಸ್ಪರ ಶಾಂತಿಯನ್ನು ಕೊಡೋಣ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರಾದ ನಾವೆಲ್ಲರೂ ಭಾಗ್ಯವಂತರು. ಪ್ರಭು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ಒಂದೇ ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು.
ಇದರಲ್ಲೂ ಸದಾ ಪ್ರಾಮಾಣಿಕರಾಗಿದ್ದು ಲೋಕದಲ್ಲಿ ನಾಮವನ್ನು ಸಾರುವಂತಾಗಲಿ. ನಮ್ಮ ಪ್ರಕೃತ ಕಾಂತರಾಯನ್ನು ಪ್ರಾರ್ಥಿಸುತ್ತೇವೆ. ಪ್ರಿಯ ಸಹೋದರ ಸಹೋದರರೇ, ಇಂದು ಸಂತೋಷ್ ಮತ್ತು ಜೀವಿತ ಇವರ ಸಂಸ್ಕಾರದ ಬಲಿಪೂಜೆಯಲ್ಲಿ ಕೂಡ ಪಾಲ್ಗೊಂಡಿದ್ದೇವೆ. ಸಂತೋಷ್, ಜೀವಿತ ಮದುವೆ ಆಯ್ತಾ ಇಂದಿನಿಂದ ಅವರು ಹೊಸ ಬದುಕು, ಹೊಸ ಹೆಜ್ಜೆ ಇಟ್ಟಿದ್ರೆ ನಿರ್ಧಾರ ಮಾಡಿದ್ದೀವಿ. ಬಹಳ ಸಂತೋಷ. ಆ ನಿರ್ಧಾರ ಪರಿಕಲ್ಪಿಸಿ ಇವತ್ತು ಕೊಟ್ಟಂಥ ವಾಗ್ದಾನಗಳನ್ನು ಕಾಪಾಡಿಕೊಂಡು ಬದುಕು ಅಂತ ಹೇಳಿದರೆ ಸುಲಭ ಅಲ್ಲ. ಸಂಸಾರದ ಬದುಕು ಕಷ್ಟದ ಬದುಕಿದೆ, ಅಷ್ಟೇ ಸಂತೋಷವಿದೆ. ಯಾವಾಗ ಇವರು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ತಾರೋ ಆಗ, ಇಲ್ಲಿದ್ರೆ ಕಷ್ಟ ಆಗ್ತದೆ. ನೀವು ಒಂದೇ ಒಡಲಾಗ್ತೀರಿ, ಒಂದೇ ದೇಹವಾಗ್ತೀರಿ, ಒಂದೇ ಮನಸ್ಸು ಇರಬೇಕು, ಒಂದೇ ಗುರಿ ಇರಬೇಕು. ಏಕೆಂದರೆ ನಿಮ್ಮನ್ನು ಕರೆದ ದೇವರು ಕೂಡ ಒಬ್ಬರೇ. ಹಾಗಾಗಿ ನಿಮ್ಮದು ಒಂದೇ ಗಾಳಿಯ ಎರಡು ಎತ್ತುಗಳಿದ್ದಾರೆ. ಇಬ್ಬರ ಗುರಿ ಒಂದೇ ಇದ್ದಾಗ ಮಾತ್ರ ಜೀವನ ಮುಂದೆ ಸಾಗಲಿಕ್ಕೆ ಸಾಧ್ಯ. ಆದರೆ ಇಬ್ಬರು ಒಂದೊಂದು ಕಡೆ ಆದರೆ ಏನಾಗುತ್ತೆ, ಎಷ್ಟು ಏರಿಗೆ ನಿಮಗೆ ನೀರಿಗೆ ಅಂತ ಹೇಳ್ತಾರೆ. ಕಷ್ಟಗಳಿದೆ ಅಂತ ಹೇಳಿ ಎದುರುಕೊಳ್ಬೇಡಿ. ಬೆಟ್ಟ ನೋಡಿದಾರ, ಬೆಟ್ಟ ಯಾವತ್ತಾದ್ರೂ ನಿಮ್ಮ ಕಾಲ ಕೆಳಗಡೆ ಬರುತ್ತಾ? ಇಲ್ಲ ಅಲ್ವಾ? ಆದರೆ ಕಷ್ಟಪಟ್ಟ ಬೆಟ್ಟವನ್ನು ಹತ್ತಿದ್ರೆ ಆ ಬೆಟ್ಟವು ನಿಮ್ಮ ಪಾದದ ಅಡಿಯಲ್ಲಿರುತ್ತೆ. ಅದಲ್ವಾ? ಜೀವನದಲ್ಲಿ ಕಷ್ಟಪಟ್ಟು ಮುಂದೆ ಬಂದರೆ ಖಂಡಿತ ನಿಮ್ಮ ಪಾದದಡಿಯ ಬೆಟ್ಟದಷ್ಟು ದೊಡ್ಡ ಕಷ್ಟವು ನಿಮ್ಮ ಪಾದದಡಿಗೆ ಬರುತ್ತೆ. ಕಷ್ಟಪಡಬೇಕು, ಪ್ರಾಮಾಣಿಕ ಬದುಕಿನಿಂದ ಆಗಬೇಕು. ವ್ಯಕ್ತಿಗತವಾದ ಪ್ರೀತಿಯಲ್ಲಿ ವಸ್ತುಗತವಾದ ಪ್ರೀತಿಯಲ್ಲ. ವಸ್ತುಗತವಾದ ಪ್ರೀತಿ ಸದಾ ನಿಲ್ಲುವುದಿಲ್ಲ, ಅದು ಅಪ್ಪಟ ನಿಜವಾದ ಪ್ರೀತಿಯಲ್ಲ. ಇಷ್ಟರವರೆಗೆ ಒಪ್ಪಂದ ಮಾಡಿಕೊಂಡಿದ್ರಿ, ಈಗ ಒಡಂಬಡಿಕೆ ಮುರಿಯಲಾಗದ ಸಂಬಂಧ. ಈ ಬದುಕಿನಲ್ಲಿ ಇವರು ಪ್ರವರ್ತಿಸಿ ದೇವರಿಗೆ ಮೆಚ್ಚುಗೆಯಾದಂಥ ಒಂದು ದಾಂಪತ್ಯ ಜೀವನ ನಡೆಸುತ್ತಾ ಕ್ರಿಸ್ತನಿಗೆ ಸಾಕ್ಷಿಗಳಾಗಿ ಹೇಳಿ ಶುಭವನ್ನು ಹಾರೈಸ್ತೇನೆ. ನನ್ನ ಹಾಗೂ ನಂಬಿಕೆ ಗುರುಗಳ ನಿಮಗೆ ಶುಭವಾದ. ಹಾಗೆ ನೀವು ಈ ವಾರದ ಪರಿಪೂರ್ಣ ನಡೆಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಂಬಿಕೆ ಗುರುಗಳಿಗೆ ಕುಟುಂಬದ ಪರವಾಗಿ ಕುಟುಂಬದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಶಿರವಾಗಿ ದೇವರ ಆಶೀರ್ವಾದಕ್ಕಾಗಿ ಹೇಳಿಕೊಳ್ಳಿ. ಸರ್ವಶಕ್ತಿಯ ದೇವರು ತನ್ನ ಆನಂದವನ್ನು ನಿಮಗೆ ಕರುಣಿಸಲಿ ಮತ್ತು ನಿಮ್ಮ ಮಕ್ಕಳಲ್ಲಿ ನಿಮ್ಮನ್ನು ಆಶೀರ್ವದಿಸಲಿ. ದೇವರ ಏಕೈಕ ಪುತ್ರರು ನಿಮ್ಮ ಮೇಲೆ ಬರೆದು ತೋರಿ ಸುಖಗಳಲ್ಲಿ ನಿಮ್ಮನ್ನು ಆದರಿಸಲಿ. ದೇವರು ಪವಿತ್ರಾತ್ಮರು ನಿಮ್ಮ ಹೃದಯಗಳನ್ನು ನಿಮ್ಮ ಪ್ರೀತಿಯಿಂದ ಸದಾ ತುಂಬಿ ನಿಮ್ಮನ್ನು ಹರಸಿ ಕಾಪಾಡಲಿ. ಸರ್ವಶಕ್ತ ದೇವರಾದ ಪಿತಾ, ಸುಧಾ ಮತ್ತು ಪವಿತ್ರಾತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಓ
ಹೋಗಿ ಬನ್ನಿ, ಬಲಿಯರ್ಪಣೆ ಮುಗಿಯಿತು. ಸಂತೋಷ್ ಮತ್ತು ಜೀವಿತರವರಿಗೆ ಜೀವಧ್ವನಿ ಭಾನುವೃಂದದಿಂದ ಶುಭಾಶಯಗಳನ್ನು ಕೋರುತ್ತೇವೆ.